ಶಿವಮೊಗ್ಗದಲ್ಲಿ ಇಎನ್ಟಿ ಆಸ್ಪತ್ರೆ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ಆಗಸ್ಟ್ 3ರಂದು ಶಿವಮೊಗ್ಗದ ಸಿಎಲ್ ರಾಮಣ್ಣ ರಸ್ತೆಯಲ್ಲಿ ಶಕರ್ಣವಾಕ್ ಮತ್ತು ಶ್ರವಣ ಕೇಂದ್ರ ಆಸ್ಪತ್ರೆ ಶುಭಾರಂಭವಾಗಲಿದೆ. ಈ ಆಸ್ಪತ್ರೆಯಲ್ಲಿ ಎಲ್ಲ ವಯಸ್ಸಿನವರಿಗೆ ಶ್ರವಣ ಪರೀಕ್ಷೆ, ಶ್ರವಣ ಸಾಧನ ಅಳವಡಿಕೆ, ಧ್ವನಿ ಸಮಸ್ಯೆಗಳ ಮೌಲ್ಯಮಾಪನ ಚಿಕಿತ್ಸೆ ಲಭ್ಯವಿರುತ್ತದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಇಎನ್ಟಿ ಆಸ್ಪತ್ರೆಯ ವೈದ್ಯರಾದ ಸಾಧನಾ ಮಲ್ಲಿಕಾರ್ಜುನ್ ಮಾಹಿತಿ ನೀಡಿದರು. 10 ವರ್ಷ ಕಾಲ ಸೇವೆಯನ್ನು ಮಾಡಿದ್ದೀವಿ. ಸೊ ನಾನು ಅಲ್ಲಿನ 2 ಹಾಸ್ಪಿಟಲಲ್ಲಿ, ಆಸ್ಟರ್ ಹಾಸ್ಪಿಟಲ್ ನಿಮಗೆಲ್ಲ ಗೊತ್ತಿರ್ಬೋದು, ಬೆಂಗಳೂರಲ್ಲಿದೆ, ಹಾಗೆ ದುಬೈಯಲ್ಲೂ ಇದೆ. ಸೊ ಅಲ್ಲಿ 2 ವರ್ಷ ವರ್ಕ್ ಮಾಡಿದೆ. ಅದರ ನಂತರ ಸೌದಿ ಬೇಸ್ಡ್ ಡಾಕ್ಟರ್ ಸುಲೇಮಾನ್ ಅಲ್ ಹಬೀಬ್ ಅಂತ ಹೇಳಿ ಒಂದು ಹಾಸ್ಪಿಟಲ್, ಅಲ್ಲಿ 6 ವರ್ಷ ಸೇವೆಯನ್ನು ಸಲ್ಲಿಸಿದ್ದೀನಿ. ಇವರು ಅಲ್ಲಿನ ದುಬೈ ಗೌರ್ಮೆಂಟಿದ್ದು ಲ್ಯಾಬಲ್ಲಿ ವರ್ಕ್ ಮಾಡ್ತಾ ಇದ್ರು. ಹಾಗೆ ಅದರ ನಂತರ ಏರ್ ಅರೇಬಿಯಾ ಅಂತ ಹೇಳುವಂಥ ಏರ್ಲೈನ್ ಕಂಪನಿಯ ನಾರ್ಕೋಟಿಕ್ಸ್ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಸೊ ನಾವು ಹೆಚ್ಚು ಕಮ್ಮಿ ಒಂದು 10 ವರ್ಷ, ನಮ್ಮ ಎಕ್ಸ್ಪೀರಿಯನ್ಸು 11 ವರ್ಷ 13 ವರ್ಷ, ಅದರಲ್ಲಿ 10 ವರ್ಷದಷ್ಟು ಕಾಲ ದುಬೈಯಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಸೊ ದುಬೈಯಿಂದ ನಮಗೆ ಮುಖ್ಯವಾಗಿ ನಮ್ಮ ಜನರ ಸೇವೆ ಮಾಡಬೇಕು ಅಂತ ಹೇಳೋದು ನಮ್ಮ ಉದ್ದೇಶ ಆಗಿತ್ತು. ಹಾಗೆ ನನ್ನ ಒಂದು ಕನಸು ಶಿವಮೊಗ್ಗದಲ್ಲಿ ನಾನು ಸ್ಪೀಚ್ ಅಂಡ್ ಹಿಯರಿಂಗ್ ಒಂದು ಕ್ಲಿನಿಕ್ ಅನ್ನು ಓಪನ್ ಮಾಡಬೇಕು ಅಂತ ಹೇಳೋದು. ನಾನು ಬ್ಯಾಚುಲರ್ಸ್ ಮುಗಿಸಿದ್ದು 2009ರಲ್ಲಿ. 2009ರಿಂದನೂ ನನ್ನ ತಲೆಯಲ್ಲಿ ಈ ಒಂದು ವಿಷಯ ಇತ್ತು. ಆದರೆ ಇವಾಗ ಕಾರಣಾಂತರಗಳಿಂದ ಅದು ಮುಂದೂಡ್ತಾ ಹೋಯ್ತು. ಇವಾಗ ಅದಕ್ಕೆ ಒಂದು ಸಕಾಲ ಕೂಡ ಬಂದಿದೆ. ಸೊ ಇಲ್ಲಿ ನಾವು ಆಗಸ್ಟ್ 3ನೇ ತಾರೀಕು ಸಕರ್ಣ ವಾಕ್ ಶ್ರವಣ ಕೇಂದ್ರವನ್ನು ಆರಂಭ ಮಾಡ್ತಾ ಇದ್ದೀವಿ. ಸೊ ಅದರ ಉದ್ಘಾಟನೆಗೋಸ್ಕರ ನಿಮ್ಮೆಲ್ಲರನ್ನೂ ಆಹ್ವಾನಿಸ್ತಾ ಇದ್ದೀವಿ. ಹಾಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಷಯವನ್ನು ತಲುಪಿಸ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಸೊ ನಮ್ಮ ಕೇಂದ್ರದಲ್ಲಿ ಶ್ರವಣ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಡಯಾಗ್ನೋಸ್ಟಿಕ್ ಟೆಸ್ಟ್, ಅಂದರೆ ಯಾವ ರೀತಿಯ ಸಮಸ್ಯೆ ಇದೆ ಅಂತ ಹೇಳಿ ನಿರ್ಣಯವನ್ನು ಮಾಡುವಂಥದ್ದು, ಹಾಗೂ ಅದಕ್ಕೆ ಬೇಕಾದ ರೀತಿಯಲ್ಲಿ ಚಿಕಿತ್ಸೆ ಅಂದರೆ ರಿಹ್ಯಾಬಿಲಿಟೇಷನ್, ಸೊ ಅವರಿಗೆ ಥೆರಪಿಯನ್ನು ಕೊಡುವಂಥದ್ದು ನಮ್ಮ ಉದ್ದೇಶ. ಹಾಗೆ ಇಲ್ಲಿ ಹಿಯರಿಂಗ್ ಸ್ಕ್ರೀನಿಂಗ್ ಮತ್ತು ಡಯಾಗ್ನೋಸ್ಟಿಕ್ ಟೆಸ್ಟ್ ಮಾಡ್ತೀವಿ. ನ್ಯೂ ಬಾರ್ನಿಂದ ವಯಸ್ಕರವರೆಗೆ ಎನಿ ಪಾಯಿಂಟ್ ಆಫ್ ಏಜ್ ನಾವು ಆ ಟೆಸ್ಟನ್ನು ಮಾಡಲಿಕ್ಕಾಗತ್ತೆ. ಹಾಗೆ ಶ್ರವಣ ಸಾಧನಗಳ ಪರೀಕ್ಷೆ, ಪ್ರಯೋಗ ಮತ್ತು ಶ್ರವಣ ಸಾಧನ ಅಳವಡಿಕೆ ಅಂದರೆ ಹಿಯರಿಂಗ್ ಏಡ್ ಟ್ರಯಲ್ ಮತ್ತು ಫಿಟ್ಟಿಂಗ್ ಅದನ್ನು ಮಾಡ್ತೀವಿ. ಶ್ರವಣ ಸಾಧನ ಮೂಲಕ ಆಲಿಸಲು ತರಬೇತಿ ಅಂದರೆ ಆಡಿಟರಿ ವರ್ಬಲ್ ಥೆರಪಿ ಅಂತ ಹೇಳ್ತೀವಿ ನಾವು. ಸೊ ಹಿಯರಿಂಗ್ ಏಡ್ ಹಾಕಿದ್ರೆ ಸಾಕಾಗಲ್ಲ, ಅದರ ಮೂಲಕ ಯಾವ ರೀತಿಯಲ್ಲಿ ಕೇಳಿಸ್ಕೋಬೇಕು ಅಂತ ಹೇಳೋದನ್ನ ನಾವು ಮಕ್ಕಳಿಗೆ ಅಥವಾ ಯಾರೇ ಆ ಒಂದು ಫೆಸಿಲಿಟಿಯನ್ನು ತಗೊಂಡಿರ್ತಾರೆ, ಸೇವೆಯನ್ನು ತಗೊಂಡಿರ್ತಾರೆ, ಅವರಿಗೆ ಟ್ರೈನಿಂಗ್ ಅನ್ನು ಕೊಡ್ತೀವಿ ನಾವು. ಹಾಗೆ ವೆಸ್ಟಿಬ್ಯುಲರ್ ಸಮಸ್ಯೆಗಳಿಗೆ ಚಿಕಿತ್ಸೆ ಅಂದರೆ ಬ್ಯಾಲೆನ್ಸ್ ಪ್ರಾಬ್ಲಮ್ಸ್, ಈಗ ಏನೋ ಬಗ್ತಾರೆ, ಅವಾಗ ತಲೆ ಸುತ್ತ ಬಂದಾಗ ಆಗುತ್ತೆ, ಅದು ಕಿವಿಗೆ ರಿಲೇಟೆಡ್ ಆಗಿದ್ರೆ ವಿದೌಟ್ ಮೆಡಿಸಿನ್ ಕೆಲವೊಂದು ಸಮಸ್ಯೆಗಳು ಕ್ಯೂರ್ ಆಗುತ್ತೆ. ಸೊ ಆ ರೀತಿಯ ಸಮಸ್ಯೆಗಳಿದ್ದಲ್ಲಿ ನಾವು ಅದಕ್ಕೆ ಪರಿಹಾರವನ್ನು ಕೊಡ್ತೀವಿ. ಅದೇ ರೀತಿ ಮಕ್ಕಳು ಮತ್ತು ವಯಸ್ಕರಲ್ಲಿ ಮಾತಿನ ಸಮಸ್ಯೆ, ಫಾರ್ ಎಕ್ಸಾಂಪಲ್ ಉಗ್ಗುವಿಕೆ ಇರ್ಬೋದು, ಸ್ಟಟ್ರಿಂಗ್ ಅಂತ ಕರಿತೀವಿ ನಾವು. ಅದೇ ರೀತಿ ಕೆಲವೊಂದು ಮಕ್ಕಳು 3 ವರ್ಷ ಆದ್ರೂ ಏನು ಮಾತಾಡ್ತಾ ಇರಲ್ಲ, ಡಿಲೇಡ್ ಸ್ಪೀಚ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಸೊ ಆ ರೀತಿಯ ಸಮಸ್ಯೆ ಇರುವ ಮಕ್ಕಳಿಗೆ ಯಾಕೆ ಆ ರೀತಿ ಆಗಿದೆ, ಸೊ ಅದನ್ನು ನಾವು ಡಯಾಗ್ನೋಸ್ ಮಾಡಿ ಏನು ಮಾಡಬೇಕು, ಅವರು 5 ವರ್ಷದ ಒಳಗಡೆ ಅವರಿಗೆ ರಿಹ್ಯಾಬಿಲಿಟೇಷನ್ ಮಾಡಲೇಬೇಕು. ಸೊ ನಾವು ಒಂದು ಮಾತು ಹೇಳ್ತೀವಿ, ಅರ್ಲಿ ಐಡೆಂಟಿಫಿಕೇಶನ್ ಈಸ್ ದ ಬೆಸ್ಟ್ ಫಾರ್ ಅರ್ಲಿ ಇಂಟರ್ವೆನ್ಷನ್ ಅಂತ ಹೇಳಿ. ಸೊ ದಟ್ ಏನಾಗುತ್ತೆ, ನಾವು ಎಷ್ಟು ಬೇಗ ನಾವು ಆ ಮಕ್ಕಳಿಗೆ ನಾವು ಐಡೆಂಟಿಫೈ ಮಾಡಿ ಅವರಿಗೆ ಥೆರಪಿಯನ್ನು ಕೊಡ್ತೀವಿ, ಅಷ್ಟು